ಡಿಕೆಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ಶ್ರುತಿ. ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇರಬಹುದು, ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಮಧುಬಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಧುಬಾಲೆ ಆಟ ಆಡಿದಾಯ್ತು, ಈಗ ಫೋನ್ ಕದ್ದಾಲಿಕೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಬಿಜೆಪಿ ನಾಯಕರ ಫೋನ್ಗಳ ಮೇಲೆ ಕಳ್ಳಗಿವಿನ ಹಾಗಾದ್ರೆ ಸರ್ಕಾರದಿಂದ ಕುಮಾರಸ್ವಾಮಿ ಫೋನ್ ಟ್ಯಾಪ್. ಇದು ರಿಪಬ್ಲಿಕನ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಕಾರಣ ಎಷ್ಟು? ಈಗಾಗಲೇ ವಿರೋಧ ಪಕ್ಷದ ನಾಯಕರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನ್ ಸುಖ ಸುಮ್ಮನೆ ಹಾಗಾದ್ರೆ ಫೋನ್ ಕದ್ದಾಲಿಕೆ ಆರೋಪ? ರಾಜಕಾರಣದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ರಾಜಕಾರಣಿಗಳು ಜನರ ಕಷ್ಟ ಸುಖ ಸೇವೆ ಮಾಡ್ತೀವಿ ಅಂತ ಬಂದ್ಕೊಂಡು, ಜನಸೇವೆ ಮಾಡ್ತೀನಿ ಅಂತ ಬಂದ್ಕೊಂಡು, ಯಾವುದೋ ಒಂದು ಕುರ್ಚಿಗೋಸ್ಕರ ಈ ರೀತಿಯಾಗಿ ಫೋನ್ ಟ್ಯಾಪ್ ಇರಬಹುದು ಅಥವಾ ಹನಿ ಟ್ಯಾಪ್ ಮಾಡ್ತಾರಂತ ಹೇಳಿದ್ರೆ ಲಜ್ಜೆಗೆಟ್ಟ, ಹಾಗೆ ನಿರ್ಲಕ್ಷ್ಯ, ಹಾಗೆ ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ರಾಜಕಾರಣಿಗಳು ಕರ್ನಾಟಕದಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಗೊತ್ತಿಲ್ಲ ನನಗೆ, ಯಾರು ದೂರು ಕೊಟ್ಟಿಲ್ಲ. ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ. ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು, ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಗಾಯಿತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೆ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ, ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು, ಅವರಿಗೆ ಹನಿ ಟ್ರ್ಯಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಹಾಗೆ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಫಸ್ಟಿಗೆ ಸುರೇಶ್ ಹತ್ರ ಹೋಗ್ತೀನಿ. ಸುರೇಶ್, ಈ ವಿಚಾರ ಏನು ಹೊಸತೇನಲ್ಲ. ಈ ಹಿಂದೆ ಸಿಎಂ ಆಗಿರುವಂತ ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ರಾಮಕೃಷ್ಣ ಹೆಗ್ಡೆ ಅವರು ಕೂಡ ರಾಜೀನಾಮೆ ಕೊಟ್ಟು ಹೋದ್ರು. ಆದ್ರೆ ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ಮತ್ತೆ ಫೋನ್ ಟ್ಯಾಪ್ ಇರಬಹುದು, ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸದ್ಯ ಯಾಕೆ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಕೊಡ್ತಾ ಇಲ್ಲ? ಖಾಲಿ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತ ಆಗತ್ತಾ? ಜೊತೆಗೆ ಈ ಫೋನ್ ಟ್ಯಾಪ್ ಮಾಡುವಂತ ಅವಶ್ಯಕತೆ ಏನಿದೆ? ಡಿಕೆಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ಶ್ರುತಿ. ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇರಬಹುದು, ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಮಧುಬಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಧುಬಾಲೆ ಆಟ ಆಡಿದಾಯ್ತು, ಈಗ ಫೋನ್ ಕದ್ದಾಲಿಕೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಬಿಜೆಪಿ ನಾಯಕರ ಫೋನ್ಗಳ ಮೇಲೆ ಕಳ್ಳಗಿವಿನ ಹಾಗಾದ್ರೆ ಸರ್ಕಾರದಿಂದ ಕುಮಾರಸ್ವಾಮಿ ಫೋನ್ ಟ್ಯಾಪ್. ಇದು ರಿಪಬ್ಲಿಕನ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಕಾರಣ ಎಷ್ಟು? ಈಗಾಗಲೇ ವಿರೋಧ ಪಕ್ಷದ ನಾಯಕರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನ್ ಸುಖ ಸುಮ್ಮನೆ ಹಾಗಾದ್ರೆ ಫೋನ್ ಕದ್ದಾಲಿಕೆ ಆರೋಪ? ರಾಜಕಾರಣದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ರಾಜಕಾರಣಿಗಳು ಜನರ ಕಷ್ಟ ಸುಖ ಸೇವೆ ಮಾಡ್ತೀವಿ ಅಂತ ಬಂದ್ಕೊಂಡು, ಜನಸೇವೆ ಮಾಡ್ತೀನಿ ಅಂತ ಬಂದ್ಕೊಂಡು, ಯಾವುದೋ ಒಂದು ಕುರ್ಚಿಗೋಸ್ಕರ ಈ ರೀತಿಯಾಗಿ ಫೋನ್ ಟ್ಯಾಪ್ ಇರಬಹುದು ಅಥವಾ ಹನಿ ಟ್ರ್ಯಾಪ್ ಮಾಡ್ತಾರಂತ ಹೇಳಿದ್ರೆ ಲಜ್ಜೆಗೆಟ್ಟ, ಹಾಗೆ ನಿರ್ಲಕ್ಷ್ಯ, ಹಾಗೆ ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ರಾಜಕಾರಣಿಗಳು ಕರ್ನಾಟಕದಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಗೊತ್ತಿಲ್ಲ ನನಗೆ, ಯಾರು ದೂರು ಕೊಟ್ಟಿಲ್ಲ. ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿದೆ?
100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ MB ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ, ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು ಅವರಿಗೆ ಹನಿ ಟ್ರ್ಯಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಹಾಗೆ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಫಸ್ಟಿಗೆ ಸುರೇಶ್ ಹತ್ರ ಹೋಗ್ತೀನಿ. ಸುರೇಶ್, ಈ ವಿಚಾರ ಏನು ಹೊಸತೇನಲ್ಲ. ಈ ಹಿಂದೆ ಸಿಎಂ ಆಗಿರುವಂತ ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ರಾಮಕೃಷ್ಣ ಹೆಗ್ಡೆ ಅವರು ಕೂಡ ರಾಜೀನಾಮೆ ಕೊಟ್ಟು ಹೋದ್ರು. ಆದ್ರೆ ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ಮತ್ತೆ ಫೋನ್ ಟ್ಯಾಪ್ ಇರಬಹುದು, ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸದ್ಯ ಯಾಕೆ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಕೊಡ್ತಾ ಇಲ್ಲ? ಖಾಲಿ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತ ಆಗತ್ತಾ? ಜೊತೆಗೆ ಈ ಫೋನ್ ಟ್ಯಾಪ್ ಮಾಡುವಂತ ಅವಶ್ಯಕತೆ ಏನಿದೆ? ಕೇಶ್ ಕೊಠಾರಿ ನಮ್ಮ ಜೊತೆ ಇದ್ದಾರೆ. ಶ್ರುತಿ, ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇರಬಹುದು, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಮಧುಬಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಧುಬಾಲೆ ಆಟ ಆಡಿದಾಯ್ತು, ಈಗ ಫೋನ್ ಕದ್ದಾಲಿಕೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಬಿಜೆಪಿ ನಾಯಕರ ಫೋನ್ಗಳ ಮೇಲೆ ಕಳ್ಳಗಿವಿನ ಹಾಗಾದ್ರೆ ಸರ್ಕಾರದಿಂದ ಕುಮಾರಸ್ವಾಮಿ ಫೋನ್ ಟ್ಯಾಪ್, ಇದು ರಿಪಬ್ಲಿಕನ್ದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಕಾರಣ ಎಷ್ಟು? ಈಗಾಗಲೇ ವಿರೋಧ ಪಕ್ಷದ ನಾಯಕರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನ್ ಸುಖ ಸುಮ್ಮನೆ ಹಾಗಾದ್ರೆ ಫೋನ್ ಕದ್ದಾಲಿಕೆ ಆರೋಪ? ರಾಜಕಾರಣದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ರಾಜಕಾರಣಿಗಳು ಜನರ ಕಷ್ಟ ಸುಖ ಸೇವೆ ಮಾಡ್ತೀವಿ ಅಂತ ಬಂದ್ಕೊಂಡು, ಜನಸೇವೆ ಮಾಡ್ತೀನಿ ಅಂತ ಬಂದ್ಕೊಂಡು, ಯಾವುದೋ ಒಂದು ಕುರ್ಚಿಗೋಸ್ಕರ ಈ ರೀತಿಯಾಗಿ ಫೋನ್ ಟ್ಯಾಪ್ ಇರಬಹುದು ಅಥವಾ ಹನಿ ಟ್ರ್ಯಾಪ್ ಮಾಡ್ತಾರಂತ ಹೇಳಿದ್ರೆ ಲಜ್ಜೆಗೆಟ್ಟ, ಹಾಗೆ ನಿರ್ಲಕ್ಷ್ಯ, ಹಾಗೆ ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ರಾಜಕಾರಣಿಗಳು ಕರ್ನಾಟಕದಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಸಚಿವರು ಮತ್ತು ಶಾಸಕರದು ಕದ್ದಾಲಿಕೆ ಆಗ್ತಿದೆ, ಗೊತ್ತಿಲ್ಲ ನನಗೆ. ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ MB ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ, ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು ಅವರಿಗೆ
ಹನಿ ಟ್ರಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಹಾಗೆ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಫಸ್ಟಿಗೆ ಸುರೇಶ್ ಹತ್ರ ಹೋಗ್ತೀನಿ. ಸುರೇಶ್, ಈ ವಿಚಾರ ಏನು ಹೊಸ್ತೇನಲ್ಲ. ಈ ಹಿಂದೆ ಸಿಎಂ ಆಗಿರುವಂತ ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ರಾಮಕೃಷ್ಣ ಹೆಗ್ಡೆ ಅವರು ಕೂಡ ರಾಜೀನಾಮೆ ಕೊಟ್ಟು ಹೋದ್ರು. ಆದ್ರೆ ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ಮತ್ತೆ ಫೋನ್ ಟ್ಯಾಪ್ ಇರ್ಬೋದು, ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸದ್ಯ ಯಾಕೆ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಕೊಡ್ತಾ ಇಲ್ಲ? ಖಾಲಿ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತ ಆಗತ್ತಾ? ಜೊತೆಗೆ ಈ ಫೋನ್ ಟ್ಯಾಪ್ ಮಾಡುವಂತ ಅವಶ್ಯಕತೆ ಏನಿದೆ?